ಸೊ ನೀವುಗಳು ನನಗೆ ಕೇಳಿಸ್ತಾ ಇದ್ದೀರಿ. ಸೊ ನಾನು ನಿಮಗೆ ಕೇಳಿಸ್ತಾ ಇದ್ದೀನಿ ಅಂತ ಅಂದ್ಕೋಬಹುದು ಅನ್ಸುತ್ತೆ ಅಲ್ವಾ? ಐ ಥಿಂಕ್ ಐ ಮಸ್ಟ್ ಬಿ ಆಡಿಬಲ್. ಓಕೆ, ಸೊ ವಿ ಕ್ಯಾನ್ ಗೋ ಫಾರ್ ಇವತ್ತು. ಆಕ್ಚುಲಿ ಏನ್ ಮಾಡೋಣ ಅಂತ ಅನ್ಕೊಂಡೆ ಅಂತಂದ್ರೆ, ಮೊನ್ನೆ ಆಕ್ಚುಲಿ ಐ ಹ್ಯಾವ್ ಗಿವನ್ ಯು ಅನ್ ಅಸೈನ್ಮೆಂಟ್ ಅಲ್ವಾ? ಕೇಳಿಸ್ತಾ ಇದೆಯಾ? ಹಲೋ, ಆಮ್ ಐ ಆಡಿಬಲ್? ಹಲೋ, ಕೇಳಿಸ್ತಾ ಇದ್ದೀನಲ್ವಾ? ಯಾರಾದ್ರೂ ಒಬ್ರು ಉತ್ತರ ಕೊಡ್ಬೇಕು. ಕೇಳಿಸ್ತಾ ಇದ್ದೀನಲ್ವಾ ನಾನು ನಿಮಗೆ? ಹಲೋ, ಹೋಪ್ ಐ ಆಮ್ ಆಡಿಬಲ್ ಟು ಯು. ಎಸ್ ಸರ್, ಕೇಳಿಸ್ತಿದೆ. ಹಾ, ದಟ್ಸ್ ಫೈನ್. ಸೊ ಆಕ್ಚುಲಿ ಏನ್ ಅನ್ಕೊಂಡೆ ಅಂತಂದ್ರೆ, ಇವತ್ತು ಪರ್ಟಿಕ್ಯುಲರ್ ಅಸೈನ್ಮೆಂಟ್ ಏನಿತ್ತು ಆ ಪಾರ್ಟ್ ಅನ್ನು ಮಾಡೋಣ, ಇನ್ನೊಂದ್ಸಲ ಜ್ಞಾಪಿಸೋಣ ನಿಮ್ಗೆ ಅಂತ. ಸೊ ಯಾವ್ದಕ್ಕೆ ಏನು ಉತ್ತರ ಬರೀಬೇಕು ಅಂತ ಹೇಳ್ತಾ ಹೋದ್ರೆ ಸ್ವಲ್ಪ ನಿಮಗೆ ರಿವಿಷನ್ ಆದಂಗೆ ಆಗತ್ತೆ, ಮತ್ತು ಆಮೇಲೆ ಆನ್ಸರ್ ಬರೆಯೋಕ್ಕೂ ಈಸಿ ಆಗುತ್ತೆ ಅನ್ನೋದು. ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಆದ್ರಿಂದ ಸ್ವಲ್ಪ ಟ್ರೆಡಿಷನಲ್ ಅಲ್ಲದೆ ಇರೋದ್ರಿಂದ ನಿಮಗೆ ಸ್ವಲ್ಪ ಕಲಿಯೋದಕ್ಕಿಂತ ತೊಂದರೆ ಆಗಿರ್ಬೋದು. ನಾನು ನೋಟ್ಸ್ ಎಲ್ಲಾನು ಶೇರ್ ಮಾಡ್ಲಿಲ್ಲ ಅಂತ ಕಾಣತ್ತಲ್ವಾ? ಎಸ್ ಸರ್. ವಿಡಿಯೋ ಮಾತ್ರ ಶೇರ್ ಮಾಡಿದೀನಿ, ನೋಟ್ಸ್ ಇವಾಗ ಶೇರ್ ಮಾಡ್ತೀನಿ ಪೂರ್ತಿಯಾಗಿ. ಸೊ ನೀವು ಬರ್ಕೊಳ್ಳೋದಕ್ಕೆ ಹೆಲ್ಪ್ ಆಗತ್ತೆ ಅದು. ಇನ್ಫ್ಯಾಕ್ಟ್ ನಾನು ಮಾಡಿರೋ PPTಗಳದ್ದು ಬೇಕಾದ್ರೆ ಕಳಿಸ್ತೀನಿ, ಸ್ವಲ್ಪ ಅದರಲ್ಲೂ ಡೀಟೇಲ್ ಆಗೇ ಇದೆ. ಸೊ ಈ ನೋಟ್ಸು ಅದು ಎರಡು ಸೇರಿಸ್ಕೊಂಡ್ರೆ ಇನ್ನೂ ಪೂರ್ತಿಯಾಗಿ ನಿಮ್ಗೆ ಬರೀದಕ್ಕೆ ಏನ್ ಬೇಕೋ ಎಲ್ಲ ಸಿಗುತ್ತೆ ಅಂತ ಅನ್ಸುತ್ತೆ. ಇವತ್ತಿನ ಮಟ್ಟಿಗೆ ವಾಟ್ ಐ ವಾಂಟ್ ಟು ಡೂ ವಾಸ್ ಟು ಗೋ ಥ್ರೂ ದ questions that we had posed and to see how it can be solved. ಈಗ ಕ್ವೆಶ್ಚನ್ ಪೇಪರ್ ಕಾಣ್ತಾ ಇದೆ ಅಲ್ವಾ? ಎಸ್ ಸರ್. ನಾವು ಹೇಗೆ ಯಾವುದಕ್ಕೆ ಏನು ಉತ್ತರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋ ಮುಖಾಂತರ ಇಡೀ ಸಿಲೆಬಸ್ನ ಒಂದು ರೌಂಡು ನಾವು ರಿವ್ಯೂ ಮಾಡ್ಕೋಬೇಕು ಅನ್ನೋದು ಐಡಿಯಾ. ಸೊ ಮೊದಲನೇದಾಗಿ ಪ್ರಶ್ನೆ ಹೀಗಿದೆ. ಎಲ್ಲಪ್ಪ ನಮ್ದು ಒಂದು ನಿಮಿಷ. ಸೊ ಎಸೆನ್ಷಿಯಲಿ ಓಕೆ, ಇದನ್ನೇ ಶೇರ್ ಮಾಡೋಣ. ಸೊ ಇದು ಮೊದಲನೇ ಪ್ರಶ್ನೆ, ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ಲ? ಮೊದಲನೇ ಪ್ರಶ್ನೆ ಹೀಗಿದೆ. ಗಿವ್ ಎನಿ ಟೂ ಡಿಫರೆನ್ಸಸ್ ಬಿಟ್ವೀನ್ ಅನಲಾಗ್ ರೆಪ್ರೆಸೆಂಟೇಷನ್ ಅಂಡ್ ಡಿಜಿಟಲ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ. Essentially, there are three differences between analog representation and digital representation. Analog is actually what we see in real life. Number one, the changes in the given quantity or data are continuous. ಮೊದಲನೇದಾಗಿ. ಎರಡನೇದಾಗಿ, analog systems are built using discrete electronic components. Therefore, they tend to be bulky, big size, costly also, and noisy. On the other hand, digital representation, we represent
data as zeros and ones. This is discontinuous. ಒಂದೇನಪ್ಪಾ ಅಂತಂದ್ರೆ ಇಲ್ಲಿ ಅನಲಾಗಸ್ ಆಗಿ ವೇರಿ ಆಗ್ತಿರ್ತಕ್ಕಂಥ ಡೇಟಾನ ನಾವು ಅವಾಗ ಪರೀಕ್ಷೆ ಮಾಡ್ತೀವಿ ಅಟ್ ರೆಗ್ಯುಲರ್ ಇಂಟರ್ವಲ್ಸ್. ಅದನ್ನ ಸ್ಯಾಂಪ್ಲಿಂಗ್ ಅಂತಾರೆ. ಈಗ ಈ ಕ್ವಾಂಟಿಟಿಗೆ ಬೆಲೆ ಏನಿದೆ ಈ ಕ್ಷಣದಲ್ಲಿ, ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಹೇಗಿದೆ, ಅದರ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಹೇಗಿದೆ, ಅಥವಾ ನೆಕ್ಸ್ಟ್ ಮಿನಿಟ್ ಅಲ್ಲಿ ಹೇಗಿದೆ, ಅದರ ನೆಕ್ಸ್ಟ್ ಮಿನಿಟ್ ಅಲ್ಲಿ ಹೇಗಿದೆ, ಈ ತರ ಆಗಾಗ ಹೋಗಿ ಚೆಕ್ ಮಾಡ್ತೇವೆ. ನಮಗೆ ಆ ಒಂದು ಪರ್ಟಿಕ್ಯುಲರ್ ಕ್ವಾಂಟಿಟಿ ಯಾವ ರೀತಿ ವೇರಿ ಆಗ್ತಾ ಇದೆ ಅನ್ನೋದು ಆ ಪರ್ಟಿಕ್ಯುಲರ್ ಕ್ಷಣದ ವ್ಯಾಲ್ಯೂ ಗೊತ್ತಾಗತ್ತೆ ನಮಗೆ. ಈ ಪ್ರಾಸೆಸ್ ನ ಸ್ಯಾಂಪ್ಲಿಂಗ್ ಅಂತೀವಿ. ಸೊ ಆ ಸ್ಯಾಂಪಲ್ ಮಾಡಿ ಆ ಕ್ಷಣದಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ನ ಡಿಸ್ಕ್ರೀಟ್ ಆಗಿ ನಾವು ಬರ್ಕೊಳ್ತೀವಿ. ದಟ್ ಈಸ್ ಡಿಸ್ಕ್ರೀಟ್ ಆರ್ ಡಿಜಿಟಲ್ ರೆಪ್ರೆಸೆಂಟೇಶನ್. ಡಿಜಿಟಲ್ ಸಿಸ್ಟಮ್ಸ್ ಟೆಂಡ್ ಟು ಬಿ ಮೋರ್ ಕಾಂಪ್ಯಾಕ್ಟ್, ಚೀಪ್ ವೆನ್ ಪ್ರೊಡ್ಯೂಸ್ಡ್ ಇನ್ ಬಲ್ಕ್ ಅಂಡ್ ನಾಯ್ಸ್ ಫ್ರೀ. ಎಸೆನ್ಷಿಯಲಿ ಎಕ್ಸಾಂಪಲ್ ಏನ್ ತಗೊಳ್ಬೋದಪ್ಪ ಅಂತಂದ್ರೆ, ಒಂದು ಅನಲಾಗ್ ಥರ್ಮಾಮೀಟರ್, ಮಾಮೂಲಿ ನಾವು ಬಳಸ್ತಕ್ಕಂಥ ಥರ್ಮಾಮೀಟರ್, ಮತ್ತು ಒಂದು ಡಿಜಿಟಲ್ ಥರ್ಮಾಮೀಟರ್ ತಗೋಬಹುದು. ಉದಾಹರಣೆಗೆ ನಾವು ಮಾಮೂಲಾಗಿ ಬಳಸ್ತಕ್ಕಂಥ ಥರ್ಮಾಮೀಟರ್ ನಲ್ಲಿ ಲಿಕ್ವಿಡ್ ಇರುತ್ತೆ, ಥರ್ಮೋಮೆಟ್ರಿಕ್ ಲಿಕ್ವಿಡ್, ಆಲ್ಕೋಹಾಲ್ ಆರ್ mercury. The temperature is measured as a change in the length of the mercury column. The mercury column changes in an analogous way or a similar way as the temperature. So the increase in length is taken as change in temperature. By suitable calibration, we read out the temperature. On the other hand, in digital representation, what happens? We take in discrete steps. Like we have a transducer which reads the temperature, and using digital circuitry, we convert it into numbers and directly display. Data representation bandre onde one. Analog data is continuous. Digital data comes to us in bits, zeros and ones, and it depends upon the sampling rate also. It varies only in discrete steps. ಮೆಟ್ಲತ್ತದಾಗೆ ಮೊದಲನೇ ಮೆಟ್ಲಿದೆ ಬಿಟ್ರೆ ಎರಡನೇ ಮೆಟ್ಲಿದೆ, ಮಧ್ಯದ್ದೇನು ಇರೋಲ್ಲ. ಆ ತರ ಇಲ್ಲಿ 0 or 1, nothing in between. Whereas in analog, value could have been anywhere between a 0 and a 1. Next, what is the logic gate? Write the truth table for the 2 input NAND gate ಅಂತ ಹೇಳುತ್ತೆ. So what is the logic gate? A logic gate is a circuit which has more than one or more inputs, but only one input. In the particular syllabus that we are studying, we are only concentrating on circuits in which the output depends upon a combination of inputs. Therefore, we call it as a combinational logic circuit. So, a logic circuit is one which has many inputs, but only one output, which depends upon the combination of inputs. Write a truth table for the 2 input NAND gate anta kelidane. 2 input NAND gate anta. NAND is nothing but AND plus NOT. So first 2 inputs are ANDed and they are then inverted. As you remember, the AND gate produces a high output only when all the inputs are all the inputs are high. Therefore, a NAND gate would produce an output 1 when all the inputs are low. All inputs low, output high. In all other combinations, it will produce a high output. Sorry, a NAND gate produces a low output when all the inputs are high, because the AND gate, corresponding AND gate would go high. So NAND would go low. When all the inputs are high, output low. Otherwise, even if one of the inputs is 0, the output is high. That is the NAND gate. ಇವೆಲ್ಲಕ್ಕೂ ನಾನು ಒಂದು ಲೈನಿನ ಸೂತ್ರ ಹೇಳಿದ್ದೀನಿ ನಿಮಗೆ. ಆ ಸೂತ್ರ ಜ್ಞಾಪಕ ಇಟ್ಕೊಂಡು you can write the truth table. The logic is like this. For the OR gate, either or. If 2 inputs are there, if either A is high or B is high, output is high. It is an either or gate. Any one input high, output high. The AND gate is an all or none
type of gate. All inputs should be high, otherwise output will be 0. NOT gate produces the complement of the input. Then the XOR gate is there. ಆ XOR gate ಗೆ ಒಂದು ಸೂತ್ರ ಕೊಡೋಕ್ಕೋಸ್ಕರ ನಾನು ನಿಮಗೆ ಪ್ಯಾರಿಟಿ ಅನ್ನುವಂತ ಕಾನ್ಸೆಪ್ಟ್ ಅನ್ನು ಹೇಳ್ಕೊಟ್ಟೆ. In any input word, the number of ones represents the parity of the input. If the number of one inputs is odd, it is of odd parity. If the number of ones in the input word is even, it is of even parity. The XOR gate responds to, in other words, produces a high for an input of odd parity. Odd parity idaga outputs high agate. Either A should be 0 or B should be 0. For a 2 input gate, the output will be high. ಈ ಒಂದು ಸೂತ್ರ ಇಟ್ಕೊಂಡ್ರೆ ಮಿಕ್ಕಿದ ಕಾಂಬಿನೇಷನ್ಸ್ ನಾವು ಬರ್ಕೋಬಹುದು. ದಿಸ್ ಇಸ್ ದ ಬೇಸಿಕ್ ಐಡಿಯಾ. ಸೊ ನೆಕ್ಸ್ಟ್ ಅದೇ ರೀತಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ XOR ಅಂಡ್ XNOR ಗೇಟ್ಸ್. ಆಮೇಲೆ ಹಂಗೆ ಕಂಟಿನ್ಯೂ ಮಾಡಿದ್ರೆ NAND ಗೇಟ್ ಪ್ರೊಡ್ಯೂಸಸ್ ಎ ಲೋ when all inputs are high. NOR gate produces a high when all inputs are 0. NOR gate, XNOR gate is the complement of the XOR gate. It produces a high output for even parity inputs. So these are the 7 various rules for writing the truth table. My advice to you would be ಒಂದು ಶೀಟ್ ಪ್ರಿಪೇರ್ ಮಾಡ್ಕೊಳ್ಳಿ. ಆ ಶೀಟ್ ಒಳಗೆ ಗೇಟ್ನ ಹೆಸರು, ಸಿಂಬಲ್, ಲಾಜಿಕ್ ಎಕ್ಸ್ಪ್ರೆಷನ್, ಆಮೇಲೆ ಅದರ ಟ್ರೂತ್ ಟೇಬಲ್ 4 ಬರಬೇಕು. ಈ ರೀತಿ ಒಂದು ಶೀಟ್ ತಯಾರು ಮಾಡ್ಕೊಳ್ಳಿ. ನಿಮಗೆ ಇಡೀ ಲಾಜಿಕ್ ಗೇಟ್ಗಳ ಚರಿತ್ರೆಯನ್ನ ಡಿಸ್ಕಸ್ ಮಾಡೋದಕ್ಕೆ ಸರಿಯಾಗುತ್ತೆ. ಡಿಸ್ಟಿಂಗ್ವಿಶ್ ಬಿಟ್ವೀನ್ XNOR ಅಂಡ್ XOR ಗೇಟ್ಸ್. Where are they used? Next question. XOR and XNOR are the complement of each other. If XOR produces a high output for odd inputs, odd parity inputs, XNOR produces a high output for even parity inputs. Where are they used? They are used in parity checking circuits. Now, what is this parity checking circuit? You know, in today's computers, they are 64-bit. Any word that you, any akshara that you want to input will be coded as a 64-bit item. When you do such 64 bits, and each bit of data is 64 bit. So even if you produce a decent word, it has large number of bits. When such large number of bits are being fed to the computer, sometimes there may be errors. How do you check the errors? You check for the errors of the input by looking for the parity. ನಿಮ್ಮ ವರ್ಡ್ಗೆ ಆಡ್ ಪ್ಯಾರಿಟಿ ಇರುತ್ತೆ ಅಂತ ನೀವು ಎಕ್ಸ್ಪೆಕ್ಟೇಷನ್ ಇದ್ರೆ, ಪ್ಯಾರಿಟಿ ಚೆಕ್ಕರ್ ಅಲ್ಲಿ ಅದು ನೀವು XOR ಗೇಟ್ ಯೂಸ್ ಮಾಡಿದ್ರೆ ಆಡ್ ಪ್ಯಾರಿಟಿ ಆಗಿದ್ರೆ ಹೈ ಔಟ್ಪುಟ್ ಕೊಡುತ್ತೆ, ಈವನ್ ಪ್ಯಾರಿಟಿ ಆಗಿಬಿಟ್ರೆ ಲೋ ಔಟ್ಪುಟ್ ಕೊಡುತ್ತೆ. ಡಿಪೆಂಡಿಂಗ್ ಅಪಾನ್ ಯುವರ್ ನಾಲೆಡ್ಜ್ ಆಫ್ ವಾಟ್ ಯುವರ್ ಇನ್ಪುಟ್ ವರ್ಡ್ ಈಸ್, ಯು ಕ್ಯಾನ್ ಡಿಸೈಡ್ ವೆದರ್ ದಿ ಇನ್ಪುಟ್ ದಟ್ ಯು ಹ್ಯಾವ್ ಗಿವನ್ ಈಸ್ ರೈಟ್ ಆರ್ ರಾಂಗ್. ಸೊ XOR and XNOR are complements of each other. XOR produces a high for an odd parity input. XNOR produces a high for even parity inputs. They are used as parity checking circuits. Next, distinguish between combinational and sequential logic antide. This actually ನಮಗೆ ಔಟ್ ಆಫ್ ಸಿಲೆಬಸ್ ಕೈಂಡ್ ಆಫ್ ಕ್ವಶನ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ಸಿಲೆಬಸ್ ನಲ್ಲಿ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಬಗ್ಗೆ ಮೆನ್ಷನ್ ಕೂಡ ಇಲ್ಲ. ಸೊ ಅದರಿಂದ ಸುಮ್ಮನೆ ಹೇಳಿರ್ತೀನಿ ತಿಳ್ಕೊಳ್ಳೋ ವಿಷಯಕ್ಕೋಸ್ಕರ. The combinational logic circuits, the output depends upon the combination of inputs. Whether A is high, B is high, or both high, these things determine the output. In sequential logic circuits, what happens is the output will depend on the previous output state plus the current inputs. ಇಲ್ಲಿ ಒಂದು memory ಇರುತ್ತೆ. There will be one particular combination for which the outputs will not change. Then we say the circuits have memory. ನಿಮ್ಮ ಕಂಪ್ಯೂಟರ್ ಮೆಮೊರೀಸ್ ಇರ್ತಾವಲ್ಲ, ಇವೆಲ್ಲ ಇಂತಹ ಸರ್ಕ್ಯೂಟ್ಸ್ ಮೇಲೆ ಬೇಸ್ ಆಗಿರ್ತವೆ. ಸೊ ಆ ತರ ಸ್ಥಿತಿ ಇದ್ದಾಗ ಏನಾಗುತ್ತೆ, ಪ್ರೀವಿಯಸ್ ಸ್ಟೇಜಿನ ಔಟ್ಪುಟ್ ಈ ನಾವು ಕೊಡ್ತಕ್ಕಂಥ ಇನ್ಪುಟ್ ಸೀಕ್ವೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಔಟ್ಪುಟ್. ಸೊ ಹಾಗಾಗಿ ದಿ ಔಟ್ಪುಟ್ಸ್ ಡಿಪೆಂಡ್ ಅಪಾನ್ ದಿ ಸೀಕ್ವೆನ್ಸ್ ಆಫ್ ಇನ್ಪುಟ್ಸ್.
therefore they are called as sequential logic circuits ಅಂತ. Sequential logic circuits are used in memory, while combinational logic circuits are used in processing data, decisions, and also arithmetic operations. Next, truth table for the half adder. Show how it is implemented using logic gates ಅಂತ ಹೇಳ್ತಾರೆ. ನಾವು ಮಾಡಿಸಿದ್ದೀನಿ, ಈಗ ನಿಮಗೆ ನಾನು ನೋಟ್ಸ್ ಶೇರ್ ಮಾಡ್ತೀನಿ, ಅದರಲ್ಲಿರೋದನ್ನ ನೇರ ಕಾಪಿ ಹೊಡೆದಿಟ್ರೆ ಸಾಕಾಗತ್ತೆ. ನಾನು PPTಗಳು ಮಾಡಿರೋದನ್ನು ಕೊಡ್ತೀನಿ, ಅದರಿಂದ ಬೇಕಾದ್ರೂ ಮಾಹಿತಿಯನ್ನ ನೀವು ತಗೊಳ್ಳಿ, ತೊಂದರೆ ಇಲ್ಲ. So what is the truth table for a half adder? A half adder is one which adds 2 bits at a time serially. Serially ಅನ್ನೋದು ಬಹಳ ಇಂಪಾರ್ಟೆಂಟ್, one after the other. The half adder adds two single bit numbers serially. It has a sum and a carry. When we add 2 numbers, we find that the sum will represent the output of an XOR gate. The carry will represent the output of an AND gate. Therefore, taking 2 inputs A and B, you produce an XOR gate, AB bar plus A bar B. And you also produce an AND gate, A dot B. The AND gate will represent the half adder, sorry, the carry of the half adder. The XOR gate will represent the sum part of it. Actually, ಇದೊಂದು PPT ಇಟ್ಟುಕೊಂಡು ಇದೀನಿ ನಾನು, ನಿಮಗೆ ಬೇಕಿದ್ರೆ ವಾಪಸ್ ಅದನ್ನ ತೋರಿಸಬಹುದು ಅಂತ. But the easier part will be for me to share the notes. You can read it and you can also reproduce the answers. ಹಂಗೆ ಮಾಡೋಣ, ಇದರ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಅನ್ಸುತ್ತೆ. ನೋಡೋಣ, ಚಿಂತೆ ಇಲ್ಲ. How best we can do, we shall do. Next, truth table ಕೇಳಿದ್ರೆ ಏನ್ ಮಾಡ್ತೀರಾ? 0 0 0 0 1 1 1 1 0 1 1 1 0. This is for the sum output of the XOR gate. For all combinations except 1 and 1, carry will be 0. ಹಾಗಿರುತ್ತೆ. Explain with relevant diagram the functioning of a full adder ಅಂತ ಹೇಳ್ತಾನೆ. ಫುಲ್ ಆಡರ್ ಬೇಕಾದ್ರೆ ಒಂದ್ಸಲ ತೋರಿಸ್ತೀನಿ ನೋಡಿ. Where is my full adder? I think almost towards the end of the scheme ಬರ್ತಾ ಇತ್ತು ಅನ್ಸುತ್ತೆ. ಹಾಫ್ ಆಡರ್ ಇದೆ ಇಲ್ಲಿ. Full adder will probably this is the full adder. Correct? Yeah. Are you able to see the circuit diagram? Yes, sir. Yeah. So half adder ಅಥವಾ full adder ಎರಡು ಸ್ವಲ್ಪ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದ್ರಿಂದ ಸ್ವಲ್ಪ ಡೀಟೇಲ್ ಆಗಿ ಅದರ ಬಗ್ಗೆ ಇನ್ನೊಂದ್ಸಲ ನೋಡ್ಬೋದು. A B 2 ಇನ್ಪುಟ್ಸ್ ಇರುತ್ತೆ. ಯಾಕಪ್ಪ ಫುಲ್ ಆಡರ್ ನಮಗೆ ಬೇಕು ಅಂತ ಹೇಳಿದ್ರೆ, ಇನ್ ಎ ಹಾಫ್ ಆಡರ್ ಅಟ್ ಅ ಟೈಮ್ 2 numbers can be added. If more than 1 bit has to be added, we will use a series of half adders in parallel. ಒಂದ್ರ ಪಕ್ಕ ಒಂದು ಹಾಫ್ ಆಡರ್ಗಳನ್ನ ಇಟ್ಬಿಟ್ಟು ಅವುಗಳನ್ನ ಕಂಟಿನ್ಯೂಸ್ ಆಗಿ ಕನೆಕ್ಟ್ ಮಾಡಿ ನಂಬರ್ಸ್ ಬಿಗ್ಗರ್ ದ್ಯಾನ್ 2 ನ ಆಡ್ ಮಾಡ್ತೀವಿ. ಅದನ್ನ ಹೇಳಿದೀನಿ. ಆ ತರ ಆಡ್ ಮಾಡುವಾಗ ಪೆನಲ್ಟಿಮೇಟ್ ಬಿಟ್ ಇದೆಯಲ್ಲ, ಕೊನೆಯ MSB ಗಿಂತ ಮುಂಚಿಂದು, ಅದೇನಾದ್ರೂ 1 and 1 ಆಗ್ಬಿಟ್ರೆ ಕ್ಯಾರಿ ಪ್ರೊಡ್ಯೂಸ್ ಮಾಡುತ್ತೆ. ಅದು ಕ್ಯಾರಿ ಪ್ರೊಡ್ಯೂಸ್ ಮಾಡಿದಾಗ ದಿ MSB ಆಲ್ಸೋ 1 and 1 ಇದ್ಬಿಟ್ರೆ ಅವಾಗ ನಾವು 3 ಬಿಟ್ಸ್ ಅನ್ನ ಆಡ್ ಮಾಡ್ಬೇಕಾಗಿ ಬರುತ್ತೆ. 3 1s ಅನ್ನ ಆಡ್ ಮಾಡೋಕೆ ಈ ಸರ್ಕ್ಯೂಟ್ಗೆ ಸಾಮರ್ಥ್ಯ ಇಲ್ಲ. ಅದರಿಂದ ನಾವು ಫುಲ್ ಆಡರ್ಗೆ ಹೋಗ್ತೀವಿ. Therefore, the carry generated from the previous stage ಅನ್ನ Cin ಅಂತ ಕರಿತೀವಿ ಸಾಮಾನ್ಯವಾಗಿ. Cn ಅಲ್ಲ, Cin ಅಂತೀವಿ. Carry generated from a penultimate stage. Penultimate means before adding the MSB inputs. So, ಈಗ ಟೇಬಲ್ ಇದೆ. ಯಾವುದೇ ಇನ್ಪುಟ್ಗೂ ಬೆಲೆ ಇಲ್ಲದೆ ಇದ್ದ ಸಮ್ 0, ಕ್ಯಾರಿ 0. ಯಾವುದಾದ್ರೂ ಒಂದು ಇನ್ಪುಟ್ ಹೈ ಹೋದ್ರೆ ಸಮ್ 1 ಆಗುತ್ತೆ, ಕ್ಯಾರಿ ಬರೋಲ್ಲ. ಅದು 0 0 1 ಆಗ್ಬೋದು, 0 1 0 ಆಗ್ಬೋದು, 0 0 1 ಆಗ್ಬೋದು. ಆಮೇಲೆ ಯಾವ್ದಾದ್ರು 2 ಇನ್ಪುಟ್ಸ್ ನೀವು ಹೈ ಮಾಡಿದ್ರೆ 1 and 1 becomes 1 0. Therefore, 0 is the sum,
1 is the carry. So when any two numbers are being added, you get sum as 0, carry as 1. So ಅಂತದ್ದು ಮೂರು ಕಾಂಬಿನೇಷನ್ ಇರುತ್ತೆ. 0 1 1, 1 1 0, ಆಮೇಲೆ 1 0 1. ಮೂರು ಕಾಂಬಿನೇಷನ್ಸ್ ಇರುತ್ತೆ. ಅದನ್ನು ಇಲ್ಲಿ ನಾನು ಟ್ರೂತ್ ಟೇಬಲ್ ಅಲ್ಲಿ ತೋರಿಸಿದ್ದೀನಿ. ಇದು 0 0 0 ಇದಾಯ್ತು, 0 1 1 ಆಯ್ತು, 0 1 0 ಆಯ್ತು, ಆಮೇಲೆ 1 0 0 ಆಯ್ತು. ಇಲ್ಲೆಲ್ಲ ಕಡೆನೂ ಸಮ್ ಪ್ರೊಡ್ಯೂಸ್ ಆಗುತ್ತೆ, ಕ್ಯಾರಿ 0 ಇರುತ್ತೆ. ಯಾವುದೇ ಎರಡೆರಡು ನಂಬರ್ಸ್ ನೀವು ಆಡ್ ಮಾಡಕ್ ಹೋದಾಗ 0 1 1, 1 and 1 is 1 0, so sum 0, carry 1. 1 0 1 ಇದೆ, 1 and 0 ಆಡ್ ಮಾಡಿದ್ರೆ 1 ಬರುತ್ತೆ, 1 ಗೆ 1 ಆಡ್ ಮಾಡಿದ್ರೆ 1 0 ಬರುತ್ತೆ. ಸೊ ಸಮ್ is 0, ಕ್ಯಾರಿ is 1. ಅದೇ ರೀತಿ 1 and 1 ಆಡ್ ಮಾಡ್ಕೊಂಡಾಗ 1 0 ಬರುತ್ತೆ, ಅದಕ್ಕೆ ನೀವು 0 ಆಡ್ ಮಾಡಿದ್ರೆ 1 0ನೇ ಉಳ್ಕೊಳ್ಳುತ್ತೆ. 1 0 ಅಂದಾಗ ಸಮ್ is 0, ಕ್ಯಾರಿ is 1. So whenever two inputs are being added as high, you get a sum as 0, carry as 1. When all the inputs are high, you get 1 and 1 to start with. ಅದು 1 0 ಆಗುತ್ತೆ. 1 0 ಗೆ ನೀವು 1 ತಗೊಂಬಂದು ಆಡ್ ಮಾಡಿದ್ರೆ 1 1 ಆಗುತ್ತೆ. ಸೊ sum will go high, carry will also go high. The basic logic is this. If you look at the sum is high when an odd number of inputs are high. ಈಗಲೂ ಅಷ್ಟೇ ತೋರಿಸ್ತೀನಿ ನೋಡಿ. 1 ಇನ್ಪುಟ್ ಹೈ ಇದ್ದಾಗ ಔಟ್ಪುಟ್ ಹೈ ಇದೆ, 1 ಇನ್ಪುಟ್ ಹೈ ಇದ್ದಾಗ ಔಟ್ಪುಟ್ ಹೈ ಇದೆ, ಒಂದೇ 1 ಇನ್ಪುಟ್ ಹೈ ಇದ್ದಾಗ ಇಲ್ಲಿ ಕೂಡ ಔಟ್ಪುಟ್ ಹೈ ಇದೆ. ಮತ್ತು 1 1 1 ಅನ್ನುವ 3 ones ವಿಚ್ ಇಸ್ ಆಡ್ ಪ್ಯಾರಿಟಿ. ಆಡ್ ಪ್ಯಾರಿಟಿ ಹೈ ಇದ್ದಾಗ ಮತ್ತೆ ಸಮ್ 1 ಆಗಿದೆ. ಇನ್ ಅದರ್ ವರ್ಡ್ಸ್, the sum responds to a circuit which has an odd number of inputs high. In other words, it is an XOR gate. It is an XOR gate having what? Having 3 inputs, A, B and C in. ನೀವೇನ್ ಮಾಡ್ಬೋದು, 3 input XOR gate ಅನ್ನು ತಗೊಂಡ್ಬಿಟ್ಟು ಅದರ ಔಟ್ಪುಟ್ ಅನ್ನ ಸ್ಟ್ರೈಟ್ ಅವೇ ಸಮ್ ಅಂತ ಕರಿಬಹುದು. ಆದ್ರೆ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, 2 ಹಾಫ್ ಆಡರ್ಸ್ ಅನ್ನ ಸೀರೀಸ್ ಅಲ್ಲಿ ಜೋಡಿಸ್ಬಿಟ್ಟು ನಾವು ಕ್ಯಾರಿ ಜನರೇಟ್ ಮಾಡ್ತೀವಿ. ಇದು ಫುಲ್ ಆಡರ್ ನ ಜನರೇಟ್ ಮಾಡ್ತೀವಿ. ಅದರಿಂದ ಯೂಶುವಲಿ ಹೇಗೆ ಬರಿತೀವಪ್ಪ ಅಂದ್ರೆ, ನಾನು ಈ ಡಯಾಗ್ರಾಮ್ ಅಲ್ಲಿ ತೋರಿಸಿರೋ ರೀತಿ ಇರುತ್ತೆ. ಎ ಬಿ ಈಸ್ ಎ ಹಾಫ್ ಆಡರ್ ವಿಚ್ ಪ್ರೊಡ್ಯೂಸಸ್ ಎ ಸರ್ಟನ್ ಔಟ್ಪುಟ್ ಎ ಎಕ್ಸ್ ಆರ್ ಬಿ. ಆ ಎ ಎಕ್ಸ್ ಆರ್ ಬಿ ಸಮ್ ಇಲ್ಲಿದೆ ಮತ್ತು ಸಿ ಎನ್ ಇದೆ. ಸಿ ಎನ್ ಅನ್ನು ತಗೊಂಡ್ಬಂದು ಔಟ್ಪುಟ್ ಆಫ್ ಎ ಎಕ್ಸ್ ಆರ್ ಬಿಗೆ ಸೇರಿಸಿದ್ರೆ 3 ಐಟಮ್ಸ್ ಸಮ್ ಆಗುತ್ತೆ. ದೇರ್ಫಾರ್ ದ ಔಟ್ಪುಟ್ ಆಫ್ ದಿ ಸೆಕೆಂಡ್ XOR gate that I have shown here produces the sum. ಆಮೇಲೆ ಈ ಕ್ಯಾರಿ ಜನರೇಟ್ ಆಗುತ್ತಲ್ಲ, ಕ್ಯಾರಿ ಜನರೇಟ್ ಆಗೋದು ಎಲ್ಲಿಂದ ಆಗ್ಬೋದು, ಎ ಬಿ ಗಳನ್ನ ಕೂಡಿದಾಗ ಆಗ್ಬೋದು. ಮತ್ತು ಈ ಸಿ ಎ ಬಿ ಔಟ್ಪುಟ್ಗೆ ಸಿ ನ ಜೋಡಿಸಿದಾಗ್ಲೂ ಬರ್ಬೋದು. ದೇರ್ಫಾರ್ ಅದನ್ನ ಅಕೌಂಟ್ ಮಾಡಕ್ಕೆ ಒಂದು ಹ್ಯಾಂಡ್ ಗೇಟ್ ಇದೆ. ಅದೇ ರೀತಿ ಎ ಮತ್ತು ಬಿ ಗಳನ್ನ ಆಡ್ ಮಾಡಿದಾಗ್ಲೂ ಕೂಡ ಒಂದು ಔಟ್ಪುಟ್ ಬರ್ಬೋದು ಕ್ಯಾರಿ ಇಟ್ಕೊಂಡು, ಯಾಕಂದ್ರೆ ಎ ಬಿ ಎರಡು 1 ಆದಾಗ. ಸೊ ಅದಕ್ಕೂ ಒಂದು ಟೇಕ್ ಕೇರ್ ಮಾಡೋದಕ್ಕೆ ಹ್ಯಾಂಡ್ ಗೇಟ್ ಇದೆ. ಇದು ಎರಡರಲ್ಲಿ ಯಾವುದೇ ಒಂದು ಕ್ಯಾರಿನ ಜನರೇಟ್ ಮಾಡಿದ್ರು ಕೂಡ ಕೊನೆಯಲ್ಲಿ ಕ್ಯಾರಿ ಬರುತ್ತೆ. ಯಾಕಂದ್ರೆ ಕ್ಯಾರಿ ಕಾಲಮ್ ನಾವು ನೋಡಿದ್ರೆ ಕ್ಯಾರಿ ಈಸ್ ಹೈ ವೆನ್ ಅಟ್ ಲೀಸ್ಟ್ 2 bits ಆರ್ ಹೈ. ಸೊ ಹಾಗಿರೋದ್ರಿಂದ ನೀವು ಎ ಬಿ, ಎ ಸಿ, ಬಿ ಸಿ ಮೂರನ್ನು ಅಥವಾ ಎ ಬಿ, ಎ ಸಿ ಇನ್, ಬಿ ಸಿ ಇನ್ ಮೂರನ್ನು ಆಡ್ ಮಾಡುವ ಸಂದರ್ಭದಲ್ಲಿ ಕ್ಯಾರಿ ಬರೋದ್ರಿಂದ ಅವೆರಡನ್ನು ಈ ರೀತಿ ಲೆಕ್ಕಕ್ಕೆ ತಗೋದು. ಆ ಮೂರನ್ನು ಕೂಡ ಯಾವುದೇ ಒಂದು ಹೈ ಹೋದ್ರೂ ಕೂಡ ನಾವು ಕ್ಯಾರಿ ಹೈ ಹೋಗುತ್ತೆ. ಅದನ್ನ ತೋರ್ಸೋಕ್ಕೋಸ್ಕರ ಏನ್ ಮಾಡ್ಬೇಕು, ಯಾವುದೇ ಸಿಂಗಲ್ ಇನ್ಪುಟ್ ಹೈ ಹೋದ್ರೂ ಕೂಡ ಔಟ್ಪುಟ್ ಹೈ ಹೋಗ್ಬೇಕು. ಅದಕ್ಕೋಸ್ಕರ ಅಲ್ಲೊಂದು XOR ಗೇಟ್ ಅನ್ನ ಜೋಡಿಸ್ತೀವಿ. ಸೊ ದಿಸ್ ವಿಲ್ ಬಿ ಯುವರ್ full adder. Symbolically, full adder is represented like this. A is one input, B is one input, C is another input. The outputs will be the final sum and the final carry. Final carry, I have shown it as C out. So this is how your half adder functions. So we have to now look at the next question.
ಸಾರಿ ಇದಲ್ವಾ. ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪಾ ಇದೆ ಅಂದ್ರೆ, ವಾಟ್ ಈಸ್ ಎ ಕಾಂಪ್ಲಿಮೆಂಟರ್, ಹೌ ಇಸ್ ಇಟ್ ಇಂಪ್ಲಿಮೆಂಟೆಡ್ ಅಂತಿದೆ. ಆಸ್ ಯು ನೋ, ದಿ ಕಾಂಪ್ಲಿಮೆಂಟರ್ ಸರ್ಕ್ಯೂಟ್ is nothing but the NOT gate. How do you represent the NOT gate? If A is high, if a number is high, output should be 0. If the number is low, output should be high. That is the complementer or inverter. How do you get it? You need an electronic element which produces a high output when it does not have an input. Where do you get that? You get that in the common emitter configuration of the ಟ್ರಾನ್ಸಿಸ್ಟರ್ ಅಲ್ವಾ. ಒಂದು ಕಾಮನ್ ಎಮಿಟರ್ ಆಂಪ್ಲಿಫೈಯರ್ ತಗೊಂಡ್ರೆ ನೀವು ಟ್ರಾನ್ಸಿಸ್ಟರ್ದು, ಅಲ್ಲಿ ನಿಮಗೆ ಈ ಸ್ಥಿತಿ ಇರ್ತದೆ. ದೇರ್ಫೋರ್ so you can look at now the NOT gate. NOT gate, how it is constructed? It is constructed using a transistor connected in the common emitter mode. So how do you do it? This is the circuit. Common emitter. So emitter is grounded. Between the base and the emitter, I give the input. 1K resistor itkondirodu current limiting goskara ashte. It is for current limiting. Then I have a 1K resistor in the collector circuit. That is also for current limiting. That's all. Now what happens? This is a transistor in the common emitter mode. If I give a high input, one anta torsidini. If I give a high input, what happens is the base emitter section. This is the base terminal. This is the emitter terminal. The base emitter section becomes forward biased if I give a high input. When base emitter section becomes forward biased, you know a large base current will flow, limited only by the 1K resistor. When a large base current flows, you know practically all the base current will pass through the base towards the collector. Alva, ee base current beta times multiply agi collector ge barutte. Beta IB is equal to IC, and beta is not less than 50. Therefore what happens? An even larger collector current flows in the collector circuit. Elli ee battery, ಈ ರೆಸಿಸ್ಟರು, ಈ ಕಲೆಕ್ಟರು, ಈ ಎಮಿಟರ್, ಇಲ್ಲಿ ಲಾರ್ಜ್ ಕಲೆಕ್ಟರ್ ಕರೆಂಟ್ ಬರುತ್ತೆ. ಈ ಪಾತಲ್ಲಿ ಲಾರ್ಜ್ ಕಲೆಕ್ಟರ್ ಕರೆಂಟ್ ಬಂದ್ರೆ ಏನಾಗುತ್ತೆ, ಈ 1K ರೆಸಿಸ್ಟರ್ ಇದೆಯಲ್ಲ, ಅಕ್ರಾಸ್ ದಟ್ 1K ರೆಸಿಸ್ಟರ್ ಎ ವೆರಿ ಲಾರ್ಜ್ ವೋಲ್ಟೇಜ್ ಡ್ರಾಪ್ ವಿಲ್ ಬಿ ದೇರ್. When a large voltage drop is there across 1K, from the point where I have connected the LED ನ ಡಲ್ ಬ್ರೌನ್ ಆಗಿ ತೋರಿಸಿದ್ದೀನಿ ನಾನು, ಕಂದು ಬಣ್ಣ. ಆ LED ಗೆ ಡ್ರೈವೇ ಇರೋದಿಲ್ಲ, ಅಂದ್ರೆ ವೋಲ್ಟೇಜೇ ಇರೋದಿಲ್ಲ. Therefore that LED will not glow. When LED does not glow, what does it mean? If you put a voltmeter across the LED, you will get 0 voltage. In other words, when the input is high, output is low. Similarly, when you make the input 0, you are making the base current 0. Therefore what happens? You are making the collector current 0. Very, very small leakage current may be there in the transistor. When the collector current is practically 0, what happens is the voltage drop across this 1K resistor will be small. Therefore, what happens? Of the voltage that you have applied, a large part of it is now present at this point where you have connected the LED. When a large voltage is available across the LED, a high voltage to the positive of the LED and the negative is grounded. Therefore, the LED becomes forward biased and it glows. When LED glows, you say the output is high. Even if you measure using a voltmeter, you will find that the output will be high. So, ee reeti ಒಂದು NOT gate operate ಆಗುತ್ತೆ. So these are some of the questions that have been asked. I just took the opportunity to briefly remind you of these things. Next, ಏನಪ್ಪಾ ಅಂದ್ರೆ, a large part of the work we did is based on the conversions from number systems. ಇಲ್ಲಿ example ತಗೊಂಡಿದ್ದೀನಿ. First question is decimal to binary by double dabble. Method ನಾನೇ ಹೇಳ್ಬಿಟ್ಟಿದ್ದೀನಿ. Take each number
divide successively by 2, you will get reminders at each stage. For the whole number that is bigger than 1, you would collect the reminders in the reverse order. That is the method. For the fractional part, what you do is multiply by 2 in each case. If a carry is generated, you write 1. If a carry is not generated, you write 0 for that step. Again, multiply the fractional part by 2. You go on like this for sufficient number of stages. If the multiplication is not ending in 0. Sometimes what happens, exact fractions you will get 0.375, 0.25, 0.5 ಈ ತರ ಬಂದಾಗ exact ಆಗಿ 0 ಬಂದ್ಬಿಡುತ್ತೆ. ಆಗ further multiplication is not possible. Then what you do is collect the reminders in the order in which they are generated. ಯಾವ ಸೀಕ್ವೆನ್ಸ್ ಅಲ್ಲಿ ಜನರೇಟ್ ಆಗುತ್ತೋ ಆ ಸೀಕ್ವೆನ್ಸ್ ಅಲ್ಲಿ ರಿಮೈಂಡರ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ರೆ ಅದು ಕನ್ವರ್ಷನ್ ಆಗಿ ಆಗುತ್ತೆ. ನೆಕ್ಸ್ಟ್ ಬೈನರಿ ಟು ಡೆಸಿಮಲ್ ಹೇಳಿದೀನಿ. ಬೈ ಸಮ್ ಆಫ್ ವೇಟ್ಸ್ ಮೆಥಡ್ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಸಮ್ ಆಫ್ ವೇಟ್ಸ್ ಅಂದಾಗ ಏನಾಯ್ತು, ಎನಿ ಡೆಸಿಮಲ್ ಎನಿ ನಂಬರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದ ಬೈನರಿ ಸಿಸ್ಟಮ್ ಆಸ್ ಪವರ್ಸ್ ಆಫ್ 2. ಇಫ್ ಇಟ್ ಇಸ್ ಗ್ರೇಟರ್ ದ್ಯಾನ್ 1, 2 power 0, 2 power 1, 2 power 2, 2 power 3, so on. If they are negative, if the numbers are less than 1, 2 power minus 1, 2 power minus 2, etc. So 2 power minus n, 2 go on up to 2 power 0, go on up to 2 power infinity. ಉದ್ದಕ್ಕೆ ಹೋಗ್ಬೋದು ನೀವು. ಎನಿ ನಂಬರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್. ನೀವೇನ್ ಮಾಡ್ತೀರಾ, ಪ್ಲೇಸ್ ವ್ಯಾಲ್ಯೂಸ್ ಅಂತ ತಗೊಳ್ಳಿ. ಅದಕ್ಕೆ ಸಮ್ ಆಫ್ ವೇಟ್ಸ್ ಅಂದಿದ್ದೀನಿ. ಲೆಫ್ಟ್ ಮೋಸ್ಟ್ ಬಿಟ್ ಅಥವಾ ರೈಟ್ ಮೋಸ್ಟ್ ಬಿಟ್ ಅಥವಾ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ 2 power 0 ಹೋಲ್ ನಂಬರ್ ಆದ್ರೆ, then 2 power 1, 2 power 2, 2 power 3. ಆ ರೀತಿ 8, 4, 1, 2, 4, 8, 16, 32, 64, 128, 256 ಅಂತ ಬರ್ಕೊಂಡು ಹೋಗ್ಬಿಡೋದು ಪ್ಲೇಸ್ ವ್ಯಾಟ್ಸ್. ಎಲ್ಲೆಲ್ಲಿ 0 ಇರುತ್ತೋ ಅಲ್ಲೇನು ಕಾಂಟ್ರಿಬ್ಯೂಷನ್ ಬರಲ್ಲ, ಎಲ್ಲೆಲ್ಲಿ 1 ಇರುತ್ತೋ ಅಲ್ಲಿ ಕಾಂಟ್ರಿಬ್ಯೂಷನ್ ಬರುತ್ತೆ. ಫ್ರಾಕ್ಷನಲ್ ಪಾರ್ಟ್ ಇದ್ದಾಗ 2 power minus 1 ಇಂಟು ಈಗ ಮೊದಲನೇ ನಂಬರ್ ತಗೊಳ್ಳಿ, ಇದು 0.0101 ಇದೆ. ಸೊ 2 to the power of minus 1 into 0, 2 to the power of minus 2 into 1, 2 to the power of minus 3 into 0, 2 to the power of minus 4 into 1 ಆಗುತ್ತೆ ಇದು. ಸೊ ಅಲ್ಲಿ ಏನಾಯ್ತು, 2 to the power of minus 2 into 1 ಉಳ್ಕೊಂಡಿದೆ, ಅದು 1/4. 2 to the power of minus 4 ಅಂದಾಗ 1/16 ಆಗುತ್ತೆ. 1/4 1/16 LCM ತಗೊಂಡು ಡೆಸಿಮಲ್ ಈಕ್ವಲೆಂಟ್ ಏನಾಗುತ್ತೆ ಅಂತ ಕಂಡು ಹಿಡಿಯುವಂತ ಕೇಪಬಿಲಿಟಿ ನಿಮಗೆ ಇದೆ, ಮಾಡಿ. ಸಿಮಿಲರ್ಲಿ ಡೆಸಿಮಲ್ ಸಿಸ್ಟಮ್ಗೆ ಆಕ್ಟಲ್ ಅಥವಾ ಹೆಕ್ಸಾಡೆಸಿಮಲ್ ಇಂದ ಮಾಡಬೇಕಾದ್ರೂ ಕೂಡ ಈ ರೀತಿ ಆ ಪರ್ಟಿಕ್ಯುಲರ್ ಬೇಸ್ ಇಂದ ಡಿವೈಡ್ ಮಾಡಿ ರಿಮೈಂಡರ್ಸ್ ಅನ್ನ in the converse order in which they are generated ತಗೊಳ್ತೀರಾ. ಹೋಲ್ ನಂಬರ್ ಆದ್ರೆ, ಫ್ರಾಕ್ಷನಲ್ ನಂಬರ್ಸ್ ಆದ್ರೆ ಮಲ್ಟಿಪ್ಲೈ ಬೈ ದ ಬೇಸ್ ಮಾಡ್ತೀರಾ. ಕ್ಯಾರಿ ಜನರೇಟೆಡ್ ಗಳನ್ನ ಸೀಕ್ವೆನ್ಸ್ ಅಲ್ಲಿ ತಗೋತೀರಾ. ಆಕ್ಟಲ್ ಟು ಬೈನರಿ ಅಥವಾ ಹೆಕ್ಸಾಡೆಸಿಮಲ್ ಟು ಬೈನರಿ ಮಾಡಬೇಕಾದ್ರೆ, ಆಕ್ಟಲ್ ಆದ್ರೆ ಈಚ್ ಆಕ್ಟಲ್ ಡಿಜಿಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಎ ಕಾಂಬಿನೇಷನ್ ಆಫ್ 3 binary digits. Then take all the digits together, that gives you the required binary number from octal. From hexadecimal adre, represent each hexadecimal digit by a combination of 4 binary digits. Take all of them together. If you want to convert binary to octal or hexadecimal, similar process but converse. Group the binary digits starting from LSB in groups of 3 if you want octal, in groups of 4 if you want hexadecimal. Recognize the octal or hexadecimal value of each group. That will give you the required number. So ಮಾಡಿಸಿದ್ದೀನಿ ಎಕ್ಸರ್ಸೈಸು, ಅದನ್ನು ನೋಡಿಕೊಂಡು ಈ ಎಕ್ಸರ್ಸೈಸ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಇದ್ರ ಮೇಲೆ ಕಮಾಂಡ್ ಬರ್ತದೆ. ಆಮೇಲೆ ಈ ಲಾಜಿಕ್ ಗೇಟ್ಸ್ ಎಲ್ಲ ನಿಮಗೆ ಕರತಲಾಮಲಕ ಆಗಬೇಕು ಅಂತ ಹೇಳಿ ರೈಟ್ ಅ ನೋಟ್ ಆನ್ ದ ಬೇಸಿಕ್ ಲಾಜಿಕ್ ಗೇಟ್ಸ್ and or and not. Include in your discussion the logic expression, the symbol, the truth table and the implementation using two-state devices ಅಂತ ಹೇಳಿದ್ದೀನಿ. and or ಗೆ ಡಯೋಡ್ ಯೂಸ್ ಮಾಡ್ತೀರಾ, ಡಯೋಡ್ ಅಂಡ್ ರೆಸಿಸ್ಟರ್ ಹೇಳಿದ್ದೀನಿ ನಾನು ಹೆಂಗ್ ಮಾಡೋದು ಅಂತ.
ಟ್ರಾನ್ಸಿಸ್ಟರ್ ಯೂಸ್ ಮಾಡ್ತೀರಾ, ನಾಟ್ ಗೇಟ್ಗೆ. The same you can extend it to the other gates that you have learned also. For that you can use the internet. ನನ್ ಕೇಳಿದ್ರೆ ಆ ಪಾರ್ಟ್ ನಿಮ್ ಸಿಲೆಬಸ್ ಅಲ್ಲಿ ಇಲ್ಲ, ಸೊ ತುಂಬಾ ಸೀರಿಯಸ್ ಆಗೋದನ್ನ ತಗೊಳ್ಳದೆ ಇದು ಸಹ ನಡೆಯುತ್ತೆ. ಅಂಡ್ ಆರ್ ಅಂಡ್ ನಾಟ್ ಮಾತ್ರ ಕಲ್ತ್ಕೊಳ್ಳಿ. With this I think I am left with practically no time, so I will stop here. We'll continue in the next session. ಒಂದು ಫೋಟೋ ತಗೊಂಬಿಡಿ ಅಟೆಂಡೆನ್ಸ್ಗೋಸ್ಕರ. ಇಲ್ಲಿ ಸ್ಟಾಪ್ ಮಾಡ್ತೀನಿ ನಾನು. ಓಕೆ. Today and